ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಈ ಒಂದು ಮೊಬೈಲ್ ಯೂಸ್ ಮಾಡೋರಿಗೆ ಈ ಒಂದು ಏರ್ಟೆಲ್ ಆಯಿತು, ಜಿಯೋ ಆಯಿತು, ಈ ಎರಡು ಕಂಪ್ನಿಗಳು ನಿಮ್ಮ ಒಂದು ರೀಚಾರ್ಜ್ ಪ್ಲ್ಯಾನ್ ಇದೆಯಲ್ಲ ಸ್ವಲ್ಪ ರೇಟು ಜಾಸ್ತಿ ಆಗಿದೆ ಫ್ರೆಂಡ್. ಈ ಒಂದು ರೀಚಾರ್ಜ್ ಪ್ಲ್ಯಾನ್ ಇದೆಯಲ್ಲ, ಮೊದಲಿಗೆ ಹೇಗಿತ್ತಪ್ಪ ಅಂದರೆ ಸ್ವಲ್ಪ ಒಂದು 50 ರೂಪಾಯಿ, ಒಂದು 20 ರೂಪಾಯಿ, ಒಂದು 100 ರೂಪಾಯಿ ತನಕ ಕೂಡ ಕಮ್ಮಿ ಇತ್ತು. ಆದರೆ ಈ ಒಂದು ಜುಲೈಯಿಂದ 3ನೇ ತಾರೀಕಿಂದ ಈ ಒಂದು ರೇಟ್ ಜಾಸ್ತಿ ಆಗಿ ಅಂತ ಎಲ್ಲರೂ ನೀವು ಕೇಳ್ಪಟ್ಟಿರ. ಆದರೆ ಈ ಒಂದು ರೇಟ್ ಜಾಸ್ತಿ ಆಗಿದ್ದಕ್ಕೆ ನೀವು ತಲೆ ಕೆಲ್ಸನೇ ಅಗತ್ಯ ಇಲ್ಲ ಫ್ರೆಂಡ್. ಯಾಕಪ್ಪ ಅಂದರೆ ನಿಮಗೆ ಈ ಒಂದು ಟ್ರಿಕ್ಸ್ ಹೇಳ್ತೀನಿ. ಈ ಒಂದು ಟ್ರಿಕ್ಸ್ ನೀವು ಯೂಸ್ ಮಾಡಿದರೆ ನೀವು ಖಂಡಿತ ವರ್ಷಕ್ಕೆ ನೀವು 4 ತಿಂಗಳು ರೀಚಾರ್ಜ್ನ ನೀವು ಆರಾಮಾಗಿ ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು ಫ್ರೆಂಡ್. ಅದು ಹೇಗೆ ಏನು ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಹೇಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ನಿಮ್ಮ ಹತ್ರ ಜಿಯೋ ಸಿಮ್ ಇರಲಿ, ಏರ್ಟೆಲ್ ಸಿಮ್ ಇರಲಿ, ಯಾವುದೇ ಒಂದು ಸಿಮ್ ಇರಲಿ, ನೀವು ಏನು ಮಾಡೋಕ್ಕಪ್ಪ ಅಂದರೆ, ಈಗ ಎಕ್ಸಾಂಪಲ್ ಆಗಿ ಹೇಳ್ತಾಗ್ತೀನಿ. ಈಗ ಒಂದು ರೀಚಾರ್ಜ್ ಮಾಡ್ಕೊತೀರ, ಒಂದು ಪ್ಲ್ಯಾನ್ ರೀಚಾರ್ಜ್ ಮಾಡ್ಕೊಂಡ ತಕ್ಷಣ ನಿಮಗೆ ಯೂಸ್ ಮಾಡೋಕ್ಕೆ ಸಿಗುತ್ತೆ. 1 ತಿಂಗಳು 28 ದಿನ ನಿಮಗೆ ಯೂಸ್ ಮಾಡೋಕ್ಕೆ ಸಿಗುತ್ತೆ. ಆದರೆ ಅದನ್ನು ನೀವು 26-27 ದಿನ ಯೂಸ್ ಮಾಡಿ ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇದ್ದರೆ, ಏರ್ಟೆಲ್ಗೆ ಸಿಮ್ ಇದ್ದರೆ ಜಿಯೋಗೆ ಪೋರ್ಟ್ ಆಗಿ. ಅಂದರೆ ರೀಚಾರ್ಜ್ ಪ್ಲ್ಯಾನ್ ಇರೋ ಒಳಗೇ ನೀವು ಪೋರ್ಟ್ ಆಗಬೇಕು. ರೀಚಾರ್ಜ್ ಪ್ಲ್ಯಾನ್ ಮುಗಿದ ಮೇಲೆ ನಿಮಗೆ ಬರಲ್ಲ. ಯಾಕಪ್ಪ ಅಂದರೆ ಪೋರ್ಟ್ ಆಗೋಕ್ಕೆ ನಿಮಗೆ ಒಂದು OTP ಬರುತ್ತೆ. ಆ ಒಂದು OTP ಬರಬೇಕಂದ್ರೆ ನಿಮ್ಮ ಹತ್ರ ರೀಚಾರ್ಜ್ ಪ್ಲ್ಯಾನ್ ಇರಬೇಕು, ಅಂದರೆ ಆ್ಯಕ್ಟಿವ್ ಇರಬೇಕು. 28 ಒಳಗಡೆ ನೀವು ಪೋರ್ಟ್ ಮಾಡ್ಕೋಬೇಕು. 28-29 ದಿವಸ ನೀವು ರೀಚಾರ್ಜ್ ಪ್ಲ್ಯಾನ್ ಮುಗಿದ ಮೇಲೆ ಏನಾದರೂ ಪೋರ್ಟ್ ಆಗ್ತೀರಂದರೆ ನಿಮಗೆ ಮತ್ತೆ ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ಈ ಒಂದು ಪ್ಲ್ಯಾನ್ ಇರೋ ಒಳಗೇ ನೀವು ಪೋರ್ಟ್ ಮಾಡ್ಕೊಳ್ಳಿ. ಏರ್ಟೆಲ್ಲಿಂದ ಜಿಯೋಕ್ಕೆ ಅಥವಾ ಜಿಯೋದಿಂದ ಏರ್ಟೆಲ್ಗೆ ಪೋರ್ಟ್ ಮಾಡ್ಕೊಳ್ಳಿ. ಪೋರ್ಟ್ ಮಾಡಿದ ತಕ್ಷಣ 1 ತಿಂಗಳು ಫ್ರೀ ಆಯಿತು. 1 ತಿಂಗಳದ್ದು ದುಡ್ಡು ಉಳಿತು. 300 ರೂಪಾಯಿ ಅಂದರೆ 300 ರೂಪಾಯಿನೇ ಉಳಿತು. ಆಯಿತಾ? ನೆಕ್ಸ್ಟು ಈಗ ಏರ್ಟೆಲ್ಲಿಂದ ಜಿಯೋಗೆ ಬಂದಿರಿ. ಜಿಯೋನ ಮತ್ತೆ 3 ತಿಂಗಳು ಯೂಸ್ ಮಾಡಿ ಇನ್ನು ಏನಪ್ಪ ಅಂದರೆ ಇನ್ನೂ 2 ದಿನ ಪ್ಲ್ಯಾನ್ ಇರೋ ಒಳಗಡೆ ಮತ್ತೆ ಏರ್ಟೆಲ್ಗೆ ಪೋರ್ಟ್ ಆಗಿ. ಏರ್ಟೆಲ್ಗೆ ಪೋರ್ಟ್ ಆದರೆ ಮತ್ತೆ 1 ತಿಂಗಳು ಫ್ರೀ, ಮತ್ತೆ 3 ತಿಂಗಳು ಏರ್ಟೆಲ್ನಲ್ಲಿರಿ. ಮತ್ತು 1 ವರ್ಷಕ್ಕೆ 4 ಸಲ ಈ ಸಲ ಮಾಡ್ಬೋದು. 4 ಸಲ 1 ವರ್ಷಕ್ಕೆ ಈ ರೀತಿ ಮಾಡ್ಬೋದು. ಇದರಿಂದ ಎಷ್ಟಾಗುತ್ತೆ ಅಂದರೆ 300 1,200 ರೂಪಾಯಿ ಉಳಿಸ್ಬೋದು. ರೇಟ್ ಎಷ್ಟು ಜಾಸ್ತಿ ಆಗಿದೆ, ಕೇವಲ 100 ಪಡ್ಕೊಂಡ್ರು 400 ರೂಪಾಯಿ ಅಷ್ಟೇ ಜಾಸ್ತಿ ಆಯಿತು. ನೀವು ಉಳಿಸೋದು ಎಷ್ಟು ದುಡ್ಡು? 1,200 ರೂಪಾಯಿ ಆರಾಮಾಗಿ ನೀವು 1 ವರ್ಷಕ್ಕೆ ಉಳಿಸ್ಬೋದು ಫ್ರೆಂಡ್. ಈ ಒಂದು ಟ್ರಿಕ್ಸ್ ಯೂಸ್ ಮಾಡಿ ಫ್ರೆಂಡ್, ನಿಮಗೆ ಖಂಡಿತ ಯೂಸ್ ಆಗೇ ಆಗುತ್ತೆ. ರೇಟ್ ಜಾಸ್ತಿ ಆದರೂ ಕೂಡ ನಿಮಗೆ ಇದರಲ್ಲಿ ಫರ್ಕ್ ಬೀಳಲ್ಲ. ವರ್ಷಕ್ಕೆ 4 ಸಲ ನೀವು ಪೋರ್ಟ್ ಹಾಕೋ ಅವಕಾಶ ಇದೆ. ಇದರಿಂದ ನೀವು 1,200 ರೂಪಾಯಿ ಉಳಿಸ್ಕೋಬೋದು ಫ್ರೆಂಡ್. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.